ಸಂಡೇ ಅಂತ ಬಂತು ಅಂದರೆ ಮೈಂಡಲ್ಲಿ ಎಷ್ಟೇ ಫಾಸ್ಟಾಗಿ ಕೆಲಸ ಮಾಡಬೇಕಂತ ಅನ್ಕೊಂಡ್ರು ಕೂಡ ಮೈ ಅದು ಯಾಕೋ ಮೂವನೇ ಆಗಲ್ಲ ಫ್ರೆಂಡ್ಸ್. ಹೌದು, ತುಂಬ ಲೇಸಿಯಾಗಿ ಎದ್ದು ತುಂಬ ಲೇಸಿಯಾಗಿ ಫ್ರೆಶ್ ಅಪ್ ಆಗಿ ಹಾಗೆ ಲೇಸಿಯಾಗಿ ಕೆಲಸ ಮಾಡ್ಕೊಂಡು ತಿಂಡಿ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿರ್ತೀವಿ. ಯಾಕಂದರೆ ವಾರ ಪೂರ್ತಿ ದುಡ್ದು ಸಂಡೇ ಆಗಿದ ತಕ್ಷಣ ಅದೇನೋ ಒಂಥರ ರಿಲ್ಯಾಕ್ಸೇಷನ್ ವಿತ್ ಕಿಡ್ಸ್ ಜೊತೆನೂ ಹೌದು. ನನ್ನ 3 ಮಕ್ಕಳಲ್ಲಿ ಈ ಸಣ್ಣೋಳು ತುಂಬ ಬೇಗನೆ ಎದ್ದು ಬಿಡ್ತಾಳೆ, ಎದ್ದು ನಮ್ಮ ತಲೆ ತಿಂತಾಳೆ, ನಮಗೂ ಕೆಲಸ ಮಾಡ್ಕೊಳ್ಳೋಕೆ ಬಿಡಲ್ಲ, ಅವಳು ಕೂಡ ಆರಾಮಾಗಿ ಆಟ ಆಡಲ್ಲ, ಒಳ್ಳೆ ಕಿರಿಕಿರಿ ಮಾಡ್ತಿರ್ತಾಳೆ. ಸೊ ಹಾಗಾಗಿ ಅವರಪ್ಪ ರೆಡಿ ಮಾಡ್ಕೊಂಡು ಹೋಗಿ ನಾನ್ ವೆಜ್ ಶಾಪಿಂಗ್ ಮಾಡ್ಕೊಂಡು ಬಂದ್ರು. ಬಂದ ತಕ್ಷಣ ಪ್ರತಿಯೊಂದನ್ನು ಕೂಡ ರೆಡಿ ಮಾಡಿ ಇಟ್ಟಿದ್ರು. ಅಷ್ಟೊಳಗಡೆ ನಾನು ಚಿಕ್ಕ ಪುಟ್ಟ ಮನೆ ಕೆಲಸಗಳೆಲ್ಲ ಮುಗಿಸ್ಕೊಂಡು ಇವಾಗ ಒಗ್ಗರಣೆ ಕೊಡ್ತಾ ಇದ್ದೀನಿ. ಇವತ್ತು ತುಂಬಾ ಸ್ಪೆಷಲ್ ಆಗಿ ನನಗೆ ಗ್ರೀನ್ ಕಲರ್ ಬಿರಿಯಾನಿ ತಿನ್ಬೇಕು ಅಂತ ಅನಿಸ್ತು. ಹಾಗಾಗಿನೇ ಜಯಂತ್ ತರ ರಿಕ್ವೆಸ್ಟ್ ಮಾಡ್ಕೊಂಡು ಬಿರಿಯಾನಿ ಮಾಡ್ಕೊಂತಾ ಇದ್ದೀನಿ. ಹೊರಗಡೆ ಹೋಟೆಲ್ಸ್ ಅಲ್ಲಿ 1000 ರೀತಿಯಾಗಿರುವಂತ ಬಿರಿಯಾನಿ ತಿಂದ್ರು ಪರವಾಗಿಲ್ಲ, ನನಗೆ ನನ್ನ ಕೈಯಾರೆ ಮಾಡುವಂತ ಬಿರಿಯಾನಿ ತಿನ್ಬೇಕು ಅಂದ್ರೆ ಅದೇನೋ ಸಖತ್ ಇಷ್ಟ ಆಗುತ್ತೆ. ಸೊ ಹಾಗಾಗಿನೇ ಸ್ಪೆಷಲ್ ಆಗಿ ಗ್ರೀನ್ ಕಲರ್ ಬಿರಿಯಾನಿ ಮಾಡ್ಕೊಂಡಿದ್ದೆ. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ತುಂಬಾ ಸಿಂಪಲ್ ಪ್ರೊಸೀಜರ್. ಮಸಾಲೆ ಹಾಕಿರ್ತೀನಿ, ಮಸಾಲೆಯಲ್ಲಿ ಸ್ವಲ್ಪ ನೋಡ್ಕೊಂಡು ಚೆನ್ನಾಗಿ ನಾವು ಅಳತೆ ತಕ್ಕಂತೆ ಹಾಕ್ಬಿಟ್ರೆ ಟೇಸ್ಟಿಯಾಗಿರುವಂಥ ಬಿರಿಯಾನಿ ರೆಡಿ ಆಗುತ್ತೆ. ಸೊ ಫೈನಲಿ ತಿಂದು ಏನಿದ್ರು ಗೊತ್ತಾ ಜಯಂತು, ಹಬ್ಬ ತುಂಬ ಚೆನ್ನಾಗಿದೆ, ಅಂತೂ ಇಂತೂ ರಿಕ್ವೆಸ್ಟ್ ಮಾಡಿ ಮಾಡಿಕೊಂಡು ತಿನ್ನಿಸ್ತಾ ಇರೋದಕ್ಕೂ ಸಾರ್ಥಕ ಆಯಿತು ಅಂತಂದರು. ಹಾಗೆ ಇದು ನಾನು ಬಿರಿಯಾನಿ ಮಾಡಿರೋದು ನಾನು, ಡ್ರೈ ಮಾಡಿರೋದು ಜಯಂತು. ತುಂಬಾ ಡ್ರೈ ಅಂದರೆ ಒಂಥರ ಒಣ್ಕೊಂಡು ಹೋಗಿರೋ ಲೆವೆಲಿಗೆ ಡ್ರೈ ಮಾಡಿದ್ದಾರೆ. ಫೈನಲಿ ಚೆನ್ನಾಗಿತ್ತು ಫ್ರೆಂಡ್ಸ್ ಇವತ್ತಿಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್.